ನಮಸ್ಕಾರ ಎಲ್ಲರಿಗೂ. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇಲ್ಲಿ ತೋರಿಸ್ತಾ ಇರೋದು ಬೆಂಗಳೂರಿನ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಬೆಂಗಳೂರಿನ ಮಲ್ಲೇಶ್ವರಮದ 15ನೇ ಕ್ರಾಸ್ನಲ್ಲಿ ಇರುತ್ತದೆ. ಅಲ್ಲಿಂದ ಮುಂದೆ ಹೋದರೆ 15ನೇ ಕ್ರಾಸಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ. ಅದರ ಪಕ್ಕದಲ್ಲೇ ಕಾಡು ಮಲ್ಲೇಶ್ವರ ಟೆಂಪಲ್. ಇದು ಬಹಳ ಪುರಾತನವಾದದ್ದು ಅನ್ನೋ ದೃಷ್ಟಿಯಿಂದ ಮತ್ತು ಮಲ್ಲೇಶ್ವರಂ ಅನ್ನುವಂಥ ಹೆಸರು ಬಂದಿದ್ದೇ ಈ ಕಾಡು ಮಲ್ಲಿಕಾರ್ಜುನರ ಟೆಂಪಲ್ಲಿಂದ. ಯಾಕಂದರೆ ಇಲ್ಲಿ ಮಲ್ಲೇಶ್ವರ ಟೆಂಪಲ್ ಅಂತಲೂ ಕೆಲವರು ಕರೀತಾರೆ. ಇಲ್ಲಿಂದ ಈ ಮಲ್ಲಿಕಾರ್ಜುನ ದೇವರ ದೇವಸ್ಥಾನ ಇದ್ದು ಇಲ್ಲಿ ಇದು ಸ್ವಯಂಭೂ ಮೂರ್ತಿಯಾಗಿದೆ. ಸ್ವಯಂಭೂ ಮೂರ್ತಿ ಅಂತಂದರೆ ಇಲ್ಲಿ ಉದ್ಭವ ಮೂರ್ತಿ ಇರೋದರಿಂದ ಅದಕ್ಕೆ ಕಾಡು ಮಲ್ಲೇಶ್ವರ ಅಂತಂದು ನಂತರ ಇದಕ್ಕೆ ಮಲ್ಲೇಶ್ವರಂ ಅಂತ ಈ ಏರಿಯಾಗೆ ಹೆಸರು ಬಂದಿದ್ದು. ಇದನ್ನು ಶಿವಾಜಿ ಮಹಾರಾಜರ ಕಾಲದಲ್ಲಿ ಏನೈತಿ ಇದು 1669ರಲ್ಲಿ ಗೊತ್ತಾಗಿದ್ದು. ಸೂರ್ಯಚಂದ್ರರು ಇರುವವರೆಗೂ ಈ ದೇವಸ್ಥಾನವನ್ನು ಒಡೆಯಬಾರದು ಎನ್ನುವಂಥ ಒಂದು ಲಿಪಿಯನ್ನು ಬರೆದಿದ್ದಾರೆ. ಆ ಕಾಡು ಮಲ್ಲೇಶ್ವರ ಗುಡ್ಡ ಅನ್ನುವಂಥದ್ದು ಏನೈತಿ ಅದರ ಮೇಲೆ ಆ ಥರ 1669ರಲ್ಲಿ ಬರೆದಿದ್ದು ಮತ್ತು ಇದನ್ನು ಇವರಿಗೆ ನೀಡಿದ್ದು ಮಲ್ಲೇಶ್ವರಂ. ಇದೂ ಶಿವರಾತ್ರಿಗೆ ವಾರದಿಂದಲೂ ಎಲ್ಲ ತಯಾರಿ ಮಾಡಿ ವಿಜೃಂಭಣೆಯಿಂದ ಪೂಜೆ ನಡೆಸ್ತಾರೆ. ಏನ್ರಿ ಶಿವಾಜಿ ಮಹಾರಾಜರು ಇವ್ರಿಗೆ ಇಷ್ಟು ಜಾಗ ಅಂಥೇಳಿ ಇದನ್ನು ಬಿಟ್ಟು ಕೊಟ್ಬಿಡ್ತಾರೆ. ಭಾಳ ಚೆನ್ನಾಗದ. ತಾವು ಬೆಂಗಳೂರು ಬಂದರೆ ಮಲ್ಲೇಶ್ವರಂದಲ್ಲಿ ತುಂಬ ಲೇಟ್ ಆಗೋದಿಲ್ಲ. ಅಷ್ಟೊಂದು ರಶ್ ಇರೋದಿಲ್ಲ. ಬೆಳಗಿಂದ ಮಧ್ಯಾಹ್ನವರೆಗೂ ಮತ್ತು ಮಧ್ಯಾಹ್ನ ಸ್ವಲ್ಪ ಗ್ಯಾಪ್ ಇರುತ್ತೆ ಮತ್ತು ಸಾಯಂಕಾಲ 5:30ಕ್ಕೆ ಸರಿಯಾಗಿ 5:30ಕ್ಕೆ ಓಪನ್ ಆಗ್ತದೆ. ಕಾಯ್ದು ಕುಂತು ದರ್ಶನ ಮಾಡಿಕೊಂಡು ಬಂದ್ವಿ. ಬಹಳ ಒಳ್ಳೆಯದು ದೇವಸ್ಥಾನ. ದೊಡ್ಡ ದೇವಸ್ಥಾನ, ಎಕರೆಗಟ್ಟಲೆ ಜಾಗ ಮತ್ತು ಅಲ್ಲಿ ದೇವಸ್ಥಾನ ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಇಲ್ಲಿ ಬಸವೇಶ್ವರನ ಬಾಯಿಯಿಂದ ನೀರು ಬರೋದನ್ನು ನೋಡಿದರೆ ತಾವು ಅದ್ಭುತ ಅನ್ನುವಂಥ ಒಂದು ಉದ್ಗಾರ ತೆಗೆಯುವುದರಲ್ಲಿ ಸಂದೇಹವೇ ಇಲ್ಲ. ಇಲ್ಲಿ ಈ ದೇವಸ್ಥಾನದ ಮುಂದೆ ಸಾಕಷ್ಟು ಜಾಗ ಇದೆ, ಗಾರ್ಡನ್ ಇದೆ, ಲಾನ್ ಇದೆ ಮತ್ತು ಅದು ದೇವಸ್ಥಾನದ ರಸ್ತೆ ಅಂತಲೇ ಹೆಸರು ಆಗಿದೆ. ದೇವಸ್ಥಾನದ ಮುಂದೆ ಹಿಂಬದಿಯಲ್ಲಿ 15ನೇ ಕ್ರಾಸಲ್ಲಿ ನೀವು ಬಂದರೆ ದೇವಸ್ಥಾನದ ರಸ್ತೆ ಅಂತಲೇ ಹೆಸರಾಗಿದೆ. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಮತ್ತು ಇನ್ನೂ 2-3-4 ದೇವಸ್ಥಾನಗಳು ಇಲ್ಲಿ ಇರೋದರಿಂದ ಸುಪ್ರಸಿದ್ಧವಾದಂಥ ಜಾಗ. ಮಲ್ಲೇಶ್ವರಂಗೆ ನಾವು ನೋಡಿದ್ದು ಇಲ್ಲಿ ಸಾಯಿಬಾಬಾ ಟೆಂಪಲ್ನೂ ನೋಡಬೇಕಾಯ್ತು. ಪ್ರತಿಯೊಂದು ಇಲ್ಲಿ ನಿಮಗೆ ಇನ್ನೊಂದು ದೇವಸ್ಥಾನ ಅಂತಂದರೆ ನೋಡಿರಿ, ಇಲ್ಲಿ ಯಾವುದಿದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಪಕ್ಕದಲ್ಲಿ ಗಂಗಮ್ಮ ದೇವಸ್ಥಾನ ತುಂಬ ಪ್ರಸಿದ್ಧ. ನವರಾತ್ರಿನಲ್ಲಿ ವಿಶೇಷವಾಗಿರುತ್ತೆ. ದೊಡ್ಡ ದೇವಸ್ಥಾನ, ಬಹಳ ವಿಜೃಂಭಣೆಯಿಂದ ಮತ್ತು ನವರಾತ್ರಿಯಲ್ಲಿ ಇಲ್ಲಿ ಉತ್ಸವಗಳನ್ನು ಮತ್ತು ವಾಹನಗಳನ್ನು ಮಾಡ್ತಾರೆ. 9 ದಿವಸ ದೇವಿ 9 ವಾಹನದಲ್ಲಿ ಇರುವಂಥ ಮೂರ್ತಿಗಳನ್ನು ಇಲ್ಲಿ ಮಾಡಿದ್ದನ್ನು ವಿಜೃಂಭಣೆಯಿಂದ ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಜನ ಬಂದು ನೋಡ್ತಿರ್ತಾರೆ. ಕ್ಯೂ ಎಲ್ಲ ಇರ್ತದೆ. ಬಹಳ ಚೆನ್ನಾಗಿ ಮಾಡಿರ್ತಾರೆ. ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನೋಡ್ಬೋದು. ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮತ್ತು ಕಾಡು ಮಲ್ಲಿಕಾರ್ಜುನ ಇದೆಯಲ್ಲ, ಇದರ ಮಧ್ಯಕ್ಕೆ ಆ ಪುರಾತನವಾದಂಥ ಒಂದು ಕುರುಹು ಏನು 1669ರಲ್ಲಿ ಶಿವಾಜಿ ಮಹಾರಾಜ ಕಾಲಕ್ಕೆ ಯುದ್ಧ ಮಾಡಿದರು, ಅದನ್ನು ಅಲ್ಲಿ ತೋರಿಸ್ತಾರೆ. ಅದು ಈ ಪಕ್ಕದಲ್ಲಿ ತುಂಬ ಅಭಿವೃದ್ಧಿಯಾಗಿದ್ದು ಕಾಡು ಮಲ್ಲಿಕಾರ್ಜುನ ಟೆಂಪಲ್. ಅದು ಆಸ್ತಿ ಯಾರೋ ಸೇಲಾಗಿತ್ತು, ಏನಾಗಿತ್ತು, ಇಲ್ಲಿ ಗೆಳೆಯರು ಬೆಳೆದವರೆಲ್ಲ ಅದನ್ನು ಉಳಿಸ್ಕೊಂಡು ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಗಣಪತಿ ಮೂರ್ತಿ ದೇವಸ್ಥಾನ ಸಂಕಷ್ಟಿಗೆ ಬಹಳ ಚೆನ್ನಾಗಿ ನಡೀತದೆ. ಸುಬ್ರಹ್ಮಣ್ಯಂ ಸ್ವಾಮಿ ದೇವಸ್ಥಾನ ಇದೆ. ಮತ್ತು 100 ನಾಗದೇವತೆಗಳ 100 ನಾಗದೇವತೆಗಳ ಮೂರ್ತಿಗಳು ಇರೋದರಿಂದ ಬಹಳ ಸಂತೋಷ. ಇಲ್ಲಿ ಕಾಣ್ತಾ ಇರೋದು ಇದು ಲಕ್ಷ್ಮೀ ನರಸಿಂಹ ಟೆಂಪಲ್ದ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಬರುತ್ತೆ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ, ದುರ್ಗಾ ದೇವಸ್ಥಾನ, ಎಲ್ಲ ದೇವಸ್ಥಾನ ಮತ್ತು ಈ ದುರ್ಗಾದೇವಿ 9 ಅವತಾರಗಳನ್ನು ಇಲ್ಲಿ ತೋರಿಸಲಾಗಿದೆ. ಗಂಗಮ್ಮ ದೇವಿ ದೇವಸ್ಥಾನ ಅವರ ವಾಹನಗಳ ಮೇಲೆ ಯಾವ್ಯಾವ ದಿವಸ ಆಕೆ ತಾಯಿ ಮೆರವಣಿಗೆ ಮಾಡ್ಕೊಂಡು ಬರ್ತಾಳೆ ಅನ್ನುವಂಥದ್ದು ಇಲ್ಲಿ ವಾಹನಗಳನ್ನು ತೋರಿಸಿದ್ರು. ವಾಹನ ಅಂತಾರೆ. ಅಂದರೆ 9 ದಿನವೂ
ವಿಜೃಂಭಣೆಯಿಂದ ಜరుగుತ್ತದೆ ಏನು ರೀ. ಇವನ್ನೆಲ್ಲ ನೋಡಲಿಕ್ಕೇ ಒಂದು ಹಬ್ಬ ಅಂಥ ಒಂದು ಸನ್ನಿವೇಶ. ಇವನ್ನ ಸುಮಾರಾಗಿ ನಾವು ಅಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಅಂಥ ಮೂರ್ತಿಗಳನ್ನು ಇಲ್ಲಿ ನೋಡ್ಬೋದು. ದೈವಿ ಮನೋಭಾವನೆಯಿಂದ ಬಂದಂಥವ್ರಿಗೆ ಇಲ್ಲಿ ಬಂದಾಗ ಬಹಳ ಮನಸ್ಸಿಗೆ ಥ್ರಿಲ್ ಅನ್ನಿಸ್ತದೆ. ಬಂದಿದ್ದು ಸಾರ್ಥಕ ಆಯ್ತಪ್ಪ, ಕಣ್ತುಂಬ ನೋಡಿದ್ವಪ್ಪ, ಮನಸ್ಸು ತುಂಬ ಬರುವಷ್ಟು ನಮಗೆ ಸಾಕಾಗುವಷ್ಟು ಇಲ್ಲಿ ಇವನ್ನೆಲ್ಲ ನೋಡಿಕೊಂಡು ಬಂದಿದ್ವಿ ನಾವು. ಬಹಳ ನಮಗೆ ಆನಂದವಾಯಿತು ಏನು ರೀ. ಇಲ್ಲಿ ನಂದಿಕೇಶ್ವರ ಸಿಗುತ್ತೆ, ದಕ್ಷಿಣಾಮೂರ್ತಿ ಸಿಗುತ್ತೆ, ನವಗ್ರಹ ಸಿಗುತ್ತೆ, ಗಣೇಶ ಮೂರ್ತಿ ಸಿಗುತ್ತೆ, ಮಲ್ಲಿಕಾರ್ಜುನ ಮೂರ್ತಿ. ಇಲ್ಲಿ ನಾನು ಹೇಳ್ತಾ ಇರೋದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲೇ ನಿಮಗೆ ದಕ್ಷಿಣಾಮೂರ್ತಿ, ನವಗ್ರಹಗಳು, ನಂದಿಕೋಟೇಶ್ವರ 5 ನಂದಿಗಳು ಸಿಗ್ತಾವೆ. ಬಸವಣ್ಣ 5 ನಂದಿಗಳು ಸಿಗುತ್ತವೆ. ವಿಶೇಷವಾದಂಥದ್ದು ಇಲ್ಲಿ ಇದು ಒಂದು ಮಾತ್ರ ಏನು ರೀ. ಬ್ರಹ್ಮರಾಂಬ ದೇವಿ ಶ್ರೀಚಕ್ರ ಕಾರ್ತಿಕ ಸೋಮವಾರದಂದ್ರೆ ಇಲ್ಲಿ ಕನಕದುರ್ಗ ಪೂಜೆ ಆಗ್ತದೆ. ಮಲ್ಲಪ್ಪ ಶೆಟ್ಟಿದ್ವಾರ ಅನ್ನುವಂಥದ್ದು ಒಂದು ಬಾಗಿಲ ದೊಡ್ಡ ದ್ವಾರ ಕಟ್ಟಿಸಿದ್ದಾರೆ ಏನು ರೀ. ಈಗ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸೋದ ಇರೋದು ಕಾಡುಮಲ್ಲೇಶ್ವರ ಟೆಂಪಲ್ದ ಪಕ್ಕದಲ್ಲಿರುವ ಗಂಗಮ್ಮ ದೇವಿ ದೇವಸ್ಥಾನ ಏನು ರೀ. ಇದೇ ರೀತಿ ನೀವು ಇದು ಈ ಕಡೆ ಬರ್ತೀವಿ ನೋಡಿರಿ. ಇದು ಇಲ್ಲೇ ಈ ದೇವಸ್ಥಾನ ರಸ್ತೆಯಲ್ಲೇ ನಿಮಗೆ 4 ಬೃಹದಾಕಾರವಾದಂಥ ಪ್ರಸಿದ್ಧವಾದಂಥ ಮಂದಿರಗಳು ಸಿಗ್ತವೆ. ಅದಕ್ಕಾಗಿಯೇ ನಾನು ಹೇಳ್ತಾ ಇರೋದು, ಮಲ್ಲೇಶ್ವರಂಗೆ ಬಂದರೆ 15ನೇ ಕ್ರಾಸಲ್ಲಿ ಬಂದು ಈ ಎಲ್ಲ ದೇವಸ್ಥಾನಗಳನ್ನು ನೀವು ನೋಡ್ಕೊಳ್ಳಿಕ್ಕೆ ಸಾಕಾಗಿ ಹೋಗ್ತದೆ. ಭಾಳ ಚೆನ್ನಾಗಾಗ್ತದೆ. ಒಳ್ಳೆ ಇದೊಂದು ನಿಮಗೆ ಇದು ಆಗ್ಬೋದು. ಗೋಹತ್ಯೆ ಮಹಾಪಾಪ ಅನ್ನುವಂಥ ದೃಷ್ಟಿಯಲ್ಲಿ ಅದನ್ನು ಪಶ್ಚಾತ್ತಾಪಕ್ಕಾಗಿ ಇದನ್ನು ಒಂದು ಬಹಳ ಹಳೆಯದಾದಂಥ ಒಂದು ಕಥೆ ಇದೆ. ಇದಕ್ಕೆ ಪೂರ್ವ ಕಥೆ ಇದೆ. ಆ ಪ್ರಕಾರವಾಗಿ ಇದನ್ನು 4 ಗೋಪುರಗಳನ್ನು ಇವನ್ನೆಲ್ಲ ಕಟ್ಟಿಸಿ ಕೊಟ್ಟಿದ್ದಾರೆ. ಪೂಜೆಗಾಗಿ ಇದನ್ನು ಮೀಸಲಿಟ್ಟಿದ್ದಾರೆ ಜಾಗವನ್ನು. ಹೋಬಳಿ ಗ್ರಾಮ ಪಂಚಾಯತಿ ಅಂತಿರಲ್ಲ ಆ ಥರ ಮಲ್ಲೇಶ್ವರಮದ್ದು ಇಲ್ಲಿ ಮೇನ್ ಅಂತಂದರೆ ಇದು ಎಲ್ಲ ದೇವಸ್ಥಾನಗಳಿರೋದ್ರಿಂದ ಈ ಸ್ಥಾನ, ಈ ಜಾಗ ಬಹಳ ಪ್ರಸಿದ್ಧವಾಗಿದೆ ಅನ್ನುವಂಥದ್ದನ್ನು ನಾವು ಕಂಡುಕೊಂಡ್ವಿ, ಕೇಳಿ ತಿಳ್ಕೊಂಡ್ವಿ ಮತ್ತು ಮೀಡಿಯಾಗಳಲ್ಲಿ, ಯೂಟ್ಯೂಬ್ ವಾಹಿನಿಗಳಲ್ಲಿ, ಬೇರೆದವ್ರ ವಿಡಿಯೋಗಳಲ್ಲಿ ನೋಡಿದ್ವಿ. ಅದಕ್ಕಾಗಿ ಸ್ವತಃ ಇವತ್ತು ಬಂದು ನಾವು ಇದನ್ನು ವಿಡಿಯೋ ಮಾಡಿಕೊಂಡು ನೋಡಿ ಬಹಳ ಮನಸ್ಸಿಗೆ ಸಮಾಧಾನವಾಯಿತು ಅಂತ ನಾವು ಇಲ್ಲಿ ಹೇಳಲು ಇಚ್ಛೆ ಪಡ್ತೀವಿ. ಪ್ರತಿಯೊಂದು ಪೂಜೆಗಳು ನಡೀತವೆ. ಪ್ರತಿ ತಿಂಗಳು ಸಂಕಷ್ಟಿಗೆ ಗಣಪತಿ ಪೂಜೆ, ವಿಶೇಷವಾದಂಥ ಪ್ರಸನ್ನ ಗಣಪತಿ ಪೂಜೆ ನೆರವೇರ್ತದೆ. ವಿಜೃಂಭಣೆಯಿಂದ ನಡೆಸ್ತಾರೆ. ಎಲ್ಲ ಮನೆ ಮೂರ್ತಿ ಇದೆಲ್ಲ ಅದರ ಆಚೆ ಇದ್ದಿದ್ದು ಕಾಡುಮಲ್ಲೇಶ್ವರ ದೇವಸ್ಥಾನ. ಅಲ್ಲಿ ಸಂಕಷ್ಟ ಪೂಜೆ ನೆರವೇರ್ತದೆ ಏನು ರೀ. ಈಶ್ವರ ದೇವಸ್ಥಾನ ಮತ್ತು ಆಮೆ ಮರಿ ಇರ್ತಾವೆ. ಅಲ್ಲಿ ನೂರಾರು ಆಮೆಗಳನ್ನು ಅಲ್ಲಿ ನೋಡಲಿಕ್ಕೆ ಸಿಗ್ತಾವೆ. ವರ್ಷಕ್ಕೊಮ್ಮೆ ಅಲ್ಲಿ ನೀರಿನ ಟ್ಯಾಂಕಲ್ಲಿ ಬಿಡ್ತಾರೆ. ಅಂಥ ಒಂದು ಇದೆ. ಶಿವನು ದಕ್ಷಿಣಾಮೂರ್ತಿಯಾಗಿ ಇದ್ದಿದ್ದರಿಂದ, ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಶಿವನ ಮೂರ್ತಿ ಇದ್ದಿದ್ದರಿಂದ ಇದೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಏನು ರೀ. ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಸಲ್ಲಿಸಿದ ಮಾನ್ಯರ ಬಗ್ಗೆ ಶಾಸನ ಒಂದಿದೆ. ಪುರಾತನ ಶಾಸನ 1669 ಬಾಗಿಲು ಕುರಿತಾಗಿ ಇಲ್ಲಿ ಹೋಗೋದು ನೋಡ್ತಾರೆ ರೀ. ಈಗ ನಿಮ್ಗೆ ಆ ಶಾಸನ ತೋರಿಸ್ತೀನಿ ಮುಖ್ಯವಾಗಿ. ಬನ್ನಿ. ಹಾಂ, ಇಲ್ಲಿ ಸ್ವಲ್ಪ ಹಿಂದ್ಗಡೆ ಇರೋದರಿಂದ ಇಲ್ಲಿ ಸ್ವಲ್ಪ ಯಾಕೋ ಕ್ಲೀನ್ ಮಾಡಿಲ್ಲ ಅವರು. ಇದನ್ನು ಮಲ್ಲೇಶ್ವರಮ್ಮ ಈ ಕಾರ್ಪೊರೇಷನ್ ವತಿಯವರು ಇವರೆಲ್ಲ ಒಂದು ಸ್ವಲ್ಪ ಲಕ್ಷ್ಯ ವಹಿಸಿ ಇದನ್ನು ದುರಸ್ತಿ ಮಾಡಬೇಕು. ಇದು ಪುರಾತನ ಶಾಸನವಾಗಿರೋದ್ರಿಂದ ನೋಡಲಿಕ್ಕೆ ನಮಗೆ ಇಲ್ಲಿ ಬಂದಾಗ ಸ್ವಲ್ಪ ಅಸಹ್ಯ ಅನ್ನಿಸ್ತು. ಛತ್ರಪತಿ ಶಿವಾಜಿಯವರು 1669ರಲ್ಲಿ ಶ್ರೀ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ದೇವರ ಲಿಂಗನಹಳ್ಳಿ ಗ್ರಾಮವನ್ನು ಏನ್ರಿ ಕಾಡು ಮಲ್ಲೇಶ್ವರ ದತ್ತಿಯಾಗಿ ನೀಡಿರುವ ಬಗ್ಗೆ ನೋಡಿರಿ. ಇದೊಂದು ಕುರುಹು. ಇದನ್ನು ಉಳಿಸ್ಬೇಕ ತಾನೇ ಇವರು. ಸೂರ್ಯಚಂದ್ರರು ಇರುವವರೆಗೂ ಇದನ್ನು ಯಾರು ಆ ಕಡೆ ಅಂತ ಇದು ಲಿಪಿ ಇದೆ. ಕಷ್ಟ ಮಾಡ್ತಾರೆ. ಈ ಆವರಣದಲ್ಲೇ ಎಲ್ಲ ತುಂಬ ನಿಮಗೆ ಬ್ರಹ್ಮರಾಂಬ ದೇವಿ ಶ್ರೀಚಕ್ರ ಕಾರ್ತಿಕ ಸೋಮಾಸದ ಕನಕದುರ್ಗ ಪೂಜೆ ಪ್ರತಿಯೊಂದು ಸಿಗ್ತವೆ. ನವಗ್ರಹಗಳು ಸಿಗ್ತವೆ. ಇಲ್ಲಿ ನೋಡಿರಿ ನಂದಿಗಳು. ಇಲ್ಲಿ 5 ನಂದಿ ಸಿಗ್ತವೆ ನಿಮಗೆ ನೋಡಲಿಕ್ಕೆ. ಇದು ದಕ್ಷಿಣ ಮುಖವಾಗಿ ಇರುವಂಥ ದಕ್ಷಿಣಾಮೂರ್ತಿ
ಈ ಶಿವಲಿಂಗ ದಕ್ಷಿಣಕ್ಕೆ ಮುಖವಾಗಿದ್ದರಿಂದ ಹೇಳ್ತಾರೆ. ಇದೆಲ್ಲ ನೋಡಿರಿ, ಇದೆಲ್ಲ ನಾಗದೇವತೆಗಳು ಸಾಕಷ್ಟು 1, 2, ನೂರಾರು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಂಥದ್ದು ಎಲ್ಲ ಕಡೆ ಸಿಗ್ತತ್ತೇನ್ರಿ? ನೀವೇ ಹೇಳ್ರಿ, ಸಿಗೋದಿಲ್ಲ. ನೋಡ್ಬೇಕು. ಬೆಂಗಳೂರು ಬಂದರೆ ಮಲ್ಲೇಶ್ವರಂ ಬನ್ನಿ, ಇದನ್ನೆಲ್ಲ ನೋಡಿಕೊಂಡು ಮನಸ್ಸು ಸಮಾಧಾನ ಆಗ್ತದೆ. ನಿಮ್ಮ ಸಂಕಲ್ಪ ಮಾಡಿಕೊಡ್ರಿ, ಬೇಡಿಕೊಡ್ರಿ. ಇಲ್ಲಿದ ವಿವರ ಏನಿದೆ ಕೇಳಿಕೊಂಡು, ಸ್ವಾಮಿಗಳನ್ನು ಕೇಳಿಕೊಂಡು ಏನು ಮಹತ್ವ ಇದೆ, ಏನು ಕೇಳ್ಕೋಬೇಕು, ಏನು ಸಂಕಲ್ಪ ಮಾಡ್ಕೋಬೇಕು, ಇಲ್ಲಿಂದ ನಮಗೇನು ಸಿಗ್ಬೋದು ಅನ್ನುವಂಥದ್ದನ್ನು ನೋಡಿಕೊಂಡು ನೀವು ಮುಂದುವರಿಲಿಕ್ಕೆ ಏನು ತೊಂದರೆ ಇಲ್ಲ ಏನ್ರಿ. ಗಂಗಮ್ಮ ತಾಯಿ ದೇವಿ ಮಂದಿರ ನೋಡಿರಿ, ಅಲ್ಲಿ ಬೇಡ್ಕೊಡ್ರಿ. ಅಲ್ಲಿ ಬಂದವರೆಲ್ಲ ಬೇಡಿಕೊಂಡು ಮದುವೆ ಸರಾಗವಾಗಿ ನಡೆಯೋ ಥರ ಮಾಡ್ಕೊಂಡಿದ್ದಾರಂತೆ. ಇಂಥ ಅನೇಕ ಇಲ್ಲಿ ವಿಚಾರಗಳು ಉಂಟು, ಅವನ್ನೆಲ್ಲ ಕೇಳಿಕೊಡ್ರಿ ಏನ್ರಿ. ಕೇಳಿಕೊಂಡು ನೀವು ಅದನ್ನು ಉಪಯೋಗ ತಗೊತೀರಿ ಅಂತ ನಾವು ಈ ನಮ್ಮ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ. ಮೈಸೂರು ರೋಡಿನಲ್ಲಿರುವಂಥ ಅಲ್ಲೊಂದು ನದಿ ಬರುತ್ತೆ ಏನ್ರಿ, ವೃಷಭಾವತಿ ನದಿ ಅಂತ. ಆ ನದಿ ನೀರು ಇಲ್ಲಿಂದನೇ ಹೋಗೋದು, ಇದು ಉಗಮ ಸ್ಥಾನ. ಇಲ್ಲಿಂದ ಆ ನದಿ ಅಲ್ಲಿ ಮತ್ತು ಮೇಲಾಗಿ ಈ ನೀರನ್ನು ಚೆಕ್ ಮಾಡಿಸಿ ನೋಡಿದರೆ ಬಹಳ ಶುದ್ಧಿಯಾದಂಥ ನೀರು ಅನ್ನುವಂಥದ್ದು ಗೊತ್ತಾಯಿತು. ಹಾಗಾಗಿ ಇದು ಬಸವೇಶ್ವರ ಬಾಯಿಯಿಂದ ಇಲ್ಲಿ ಏನು ನೀರು ಬರುತ್ತೆ ಅದನ್ನು ಒಳ್ಳೆಯದು ಅನ್ನುವಂಥದ್ದು ಒಂದು ಎಲ್ಲ ಚೆಕ್ ಮಾಡಿಸಿ ನೋಡಿದರು ಏನ್ರಿ. ಈ ನೀರು ಸಾಂಕಿ ಟ್ಯಾಂಕಿಯಿಂದ ಬರ್ತದೆ, ಅದು ಚೆನ್ನಾಗಿರ್ತದೆ. ಅಲ್ಲಿಂದ ಸಾಂಕಿ ಟ್ಯಾಂಕಿನಲ್ಲಿ ನೀರು ಚೆನ್ನಾಗಿಲ್ಲ ಅಂದರೆ ಈ ನೀರು ಮಾತ್ರ ಚೆನ್ನಾಗಿದೆ, ಅಷ್ಟೊಂದು ವೈವಿಧ್ಯಮಯವಾಗಿದೆ. ಇಲ್ಲಿ ಮಾತ್ರ ನೀರು ಚೆನ್ನಾಗಿರದೆ ಇದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ತಿಳಿದು ಬಂದಿದೆ ಅಂದಾಗ ಜನರಿಗೆ ಒಂದು ದೈವಿ ಮನೋಭಾವನೆಯಿಂದ ಇದ್ದಾಗ, ದೈವತ್ವದಲ್ಲಿ ಆಧ್ಯಾತ್ಮಿಕವಾಗಿ ವಿಚಾರ ಮಾಡೋರಿಗೆ ಇದು ಅನೇಕರಿಗೆ ಬಹಳ ಭಕ್ತಿ ತುಂಬಿ ಬಂದುಬಿಡ್ತದೆ. ಮಳೆ ಬಂದಾಗ ತುಂಬಿದ ನೀರು ಬಂದು ಶಿವ ಮುಳುಗುವಾಗ ಗಂಗೆ ಪೂಜೆ ಆದ ನಂತರ ಆ ನೀರು ತೆಗಿತಾರೆ ಏನ್ರಿ. ಪ್ರತಿ ಮಳೆ ಎಲ್ಲ ನಿಂತಾದ ಮೇಲೆ ಆ ನೀರೆಲ್ಲ ತೆಗೆದು ಬಿಡ್ತಾರೆ. ಅಲ್ಲಿವರೆಗೂ ನೀರು ಹಂಗೆ ಇರ್ತದೆ. ಇಲ್ಲಿ ಇವು ಕಲ್ಯಾಣಗಳಲ್ಲಿ ನೀರು ತುಂಬಿಕೊಂಡು ಮತ್ತು ಈ ನೀರು ಹೋಗಿ ಅದೇ ರೀತಿಯಿಂದ ಅದರ ಸಲುವಾಗನೇ ಇಲ್ಲಿ ವೃಷಭಾವತಿ ನದಿಯ ಉಗಮ ಸ್ಥಾನ ಅನ್ನುವಂಥದ್ದು ಒಂದು ಬಂದಿದೆ ಇಲ್ಲಿ ಏನ್ರಿ. ಆದ್ದರಿಂದ ಈ ಗಂಗಮ್ಮ ತಾಯಿ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಕಾಡು ಮಲ್ಲೇಶ್ವರ ದೇವಸ್ಥಾನ ಮತ್ತು ಕಾಡು ಮಲ್ಲೇಶ್ವರ ದೇವಸ್ಥಾನದ ಒಳಗಡೆ ಆವರಣದಲ್ಲಿರುವಂಥ ಪ್ರಸನ್ನ ಗಣಪತಿ, ಸುಬ್ರಹ್ಮಣ್ಯಂ ಸ್ವಾಮಿ, ಬ್ರಹ್ಮರಾಂಬದೇವಿ ಸ್ವಾಮಿ ಮತ್ತು ದಕ್ಷಿಣಮುಖಿಯಾಗಿರುವಂಥ ಈಶ್ವರ ದೇವಸ್ಥಾನ ಮತ್ತು ನೂರಾರು ನಾಗದೇವತೆಗಳನ್ನು ನೋಡಿಕೊಂಡು ತಾವೆಲ್ಲ ಭಕ್ತಿಯಿಂದ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ದೇವರ ಭಗವಂತನ ಕೃಪೆಗೆ ಪಾತ್ರರಾಗುತ್ತೀರೆಂದು ನಂಬಿ ಈ ವಿಡಿಯೋವನ್ನು ಮುಗಿಸುತ್ತೇವೆ. ಮುಂದಿನ ಮತ್ತೊಂದು ಚರಿತ್ರೆಯಲ್ಲಿ ತಮಗೆ ಸಿಗುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರಗಳು.